ನಮಸ್ಕಾರ. ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ಇವತ್ತಿನ ವಿಷಯ ಏನು ಅಂತಂದರೆ ಸಿದ್ದರಾಮಯ್ಯನವರ ಕುರಿತಾಗಿ. ಯಾಕೆ ಸಿದ್ದರಾಮಯ್ಯನವರ ವಿಚಾರ? 4 ಜನ ಹಿರಿಯ ನಾಯಕರಿಗೆ DCM ಹುದ್ದೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತಂತೆ. ಆದರೆ ಒಬ್ಬರಿಗೆ ಮಾತ್ರ DCM ಹುದ್ದೆ ಸಾಕು, 4 ಜನಕ್ಕೆ ಯಾಕೆ ಬೇಕು ಅಂತ ಸಿದ್ದರಾಮಯ್ಯ ಇದಕ್ಕೆ ಹೈಕಮಾಂಡ್ನಲ್ಲಿ ಅಡ್ಡಗಾಲ ಹಾಕಿದ್ರಿಂದ ರಾಜ್ಯಕ್ಕೆ ಈ ಸಲ ಒಬ್ಬರೇ DCM ಆದ್ರು ಅನ್ನೋ ಒಂದು ವಿಚಾರ ಗಾಳಿಯಲ್ಲಿ ಓಡಾಡ್ತಾ ಇದೆ ವಿಧಾನಸೌಧದ ಪಡಸಾಲೆಯಲ್ಲಿ. ಇದರಿಂದ ಸಹಜವಾಗಿ ಬೇಸರ ಆಗಿರೋದು ಯಾರಿಗೆ? ಇನ್ಯಾರಿಗೆ? ಸತೀಶ್ ಜಾರಕಿಹೊಳಿ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಅನುಯಾಯಿಗಳಾಗಿ ಸಂಗಡಿಗನಾಗಿ ವರ್ಷಾನುಗಟ್ಟಲೆಯಿಂದ ಅವರಿಗೆ ಸಾಥ್ ಕೊಡ್ತಾ ಬಂದವರು. ಅವರಿಗೆ DCM ಒಂದು ಆಗುವಂಥ ಅವಕಾಶವನ್ನು ಕೈ ತಪ್ಪಿಸಿದ್ರಲ್ಲ ಸಿದ್ದರಾಮಯ್ಯ ಅನ್ನೋ ಕೋಪ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಂತ ಮಾತುಕತೆ ನಡೀತಾ ಇದೆ. ಇದಕ್ಕೂ ಮುಂಚೆ ಇತ್ತಿತ್ತಲಾಗಿ DK ಶಿವಕುಮಾರ್ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ವಿಧಾನಸೌಧದ ಒಂದು ಮೂಲೆಯಲ್ಲಿ ಮಾತನಾಡ್ತಾ ಇದ್ದಿದ್ದು ಕಂಡುಬಂತು. ಬಹುಶಃ ಇದೇ ವಿಚಾರವಾಗಿ ಜಾರಕಿಹೊಳಿ ಅಸಮಾಧಾನ ತೋಡ್ಕೊಂಡಿದ್ರೋ ಏನೋ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ಮಹಿಳಾ ಅಭ್ಯರ್ಥಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಯಾರು ಕೊಡಬೇಕು? ಇದ್ರ ಬಗ್ಗೆ ಚರ್ಚೆ ಮಾಡಿ 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 ಸಾಕಾಗಿ ಎಲ್ಲ ಸುಸ್ತಾಗಿದ್ದಾರೆ. ಈಗ ಕೊಡೋದಾದ್ರೆ ST ಅಭ್ಯರ್ಥಿ ಒಬ್ಬರಿಗೆ ಕೊಡಬೇಕು. ಅದು ಯಾರು ಅನ್ನೋದು ಬಳ್ಳಾರಿಯಿಂದನೇ ತೀರ್ಮಾನ ಆಗುತ್ತೆ ಅನ್ನೋ ವಿಷಯ ಕೇಳಿಬಂದಿದೆ. ಬಳ್ಳಾರಿಯಲ್ಲಿ ಗೆದ್ದಿರುವಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ST ಅಭ್ಯರ್ಥಿ, ಅದರಲ್ಲೂ ಮಹಿಳಾ ಅಭ್ಯರ್ಥಿ ಒಬ್ಬರನ್ನ ಆ ಜಾಗಕ್ಕೆ ನೇಮಕ ಮಾಡಲಾಗತ್ತೆ ಅನ್ನೋದು ವಿಧಾನಸೌಧದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಇನ್ನು DK ಶಿವಕುಮಾರ್ ಅವರು ದೆಹಲಿಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಈ ಒಂದು ಪಾದಯಾತ್ರೆ, ನಾಗೇಂದ್ರನ ರಾಜೀನಾಮೆ ಮತ್ತು ಸಚಿವರುಗಳ ಬದಲಾವಣೆ, ಇದೆಲ್ಲವನ್ನ ಗಂಟು ಮೂಟೆ ಕಟ್ಕೊಂಡು ಹೈಕಮಾಂಡ್ಗೆ ಹೋಗಿ ಅಲ್ಲಿಂದ ಏನು ವರ ಪಡ್ಕೊಂಡು ಬರ್ತಾರೆ DK ಶಿವಕುಮಾರ್ ಅನ್ನೋದು ಯಕ್ಷ ಪ್ರಶ್ನೆ. ಇದೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಜೊತೆ ವರ್ಷಾನುಗಟ್ಟಲೆ ಅನುಯಾಯಿ ಆಗಿದ್ದಂತಹ ಜಾರಕಿಹೊಳಿ ದೂರ ಸರಿದಿದ್ದಾರೆ. ಆ ಜಾಗವನ್ನ ಈ ಭೈರತಿ ಸುರೇಶು ಪೂರ್ಣಗೊಳಿಸಿದ್ದಾರೆ, ಆ ಜಾಗಕ್ಕೆ ಬಂದು ಕೂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇವಿಷ್ಟು ಇಂದಿನ ವಿನೋದ ವಾರ್ತೆಯ ಮುಖ್ಯಾಂಶಗಳು. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.